ವೆಂಕಟೇಶ್ವರ ಸ್ವಾಮಿ ದೇವಾಲಯನ ಒಂದು ಒಳ್ಳೆ ಉತ್ತಮ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದೀರಾ. ಜನಪ್ರತಿನಿಧಿಗಳು ಸಹ ನಿಮ್ಮ ದೇವಾಲಯವನ್ನು ನೋಡಿ ಒಂದು ಕಡೆ ಖುಷಿ ಪಡ್ತಾ ಇದ್ದಾರೆ ಸರ್, ಏನು ಹೇಳ್ತೀರಿ ಸರ್? ನಮ್ಮದು ಪೌರಾಣಿಕವಾದಂಥ ದೇವಸ್ಥಾನ ಇದು. ಮೂಲತಃ ತಿರುಪತಿ ವೆಂಕಟರಮಣ ಸ್ವಾಮಿ ದೇವರಿಗೆ ಇಲ್ಲಿಂದ ಅಲ್ಲಿಗೆ ಯಾತ್ರೆ ಹೋಗಿ ಅಲ್ಲಿಂದ ಮತ್ತೆ ಬಂದು ಇಲ್ಲಿ ತಂಗಿ ಇಲ್ಲಿಂದ ಮತ್ತೆ ಊರಿಗೆ ಹೋಗಿ ಊರಿಂದ ಸೇವೆ ಮಾಡಿ ಮತ್ತೆ ಈ ದೇವರಿಗೆ ಸಮರ್ಪಣೆ ಮಾಡಿ ಆಮೇಲೆ ಮನೆ ಸೇರ್ಕೊಳ್ಳೋದಂಥ ಒಂದು ಸಂಪ್ರದಾಯ ಇದು. ಹಂಗಾಗಿ ಇದನ್ನು ನಮ್ಮ ತಾತ ಮುತ್ತಾತಿನ ಕಾಲದಿಂದ ನಡ್ಸ್ಕೊಂಬರ್ತಾಯಿದ್ರು. ಈಗ ಅದನ್ನು ಹೊಸ ದೇವಸ್ಥಾನ ಮಾಡಬೇಕು ಅಂತ ಹೇಳಿ ಊರವರೆಲ್ಲ ಸಂಕಲ್ಪ ಮಾಡಿ ಒಂದು ಹೊಸ ದೇವಸ್ಥಾನ ಅದ್ಭುತವಾಗಿ ಎಲ್ಲ ದಾನಿಗಳ ಸಹಾಯದಿಂದ ನಿರ್ಮಾಣ ಮಾಡಿದ್ದೀವಿ. ಅದು ಅದ್ಭುತವಾಗಿ ಮೂಡಿ ಬಂತು. ಹಾಗೆ ಸ್ವಾಮಿನೂ ಸುಧಾ ನಾವು ತಮಿಳ್ನಾಡಲ್ಲಿ ಹೋಗಿ ಅದನ್ನ ಸುಮಾರು 1 ವರ್ಷ ಕಾಲ ಅದನ್ನ ಕೆತ್ತನೆ ಮಾಡಿಸಿ ಅಲ್ಲಿಂದ ಇಲ್ಲಿಗೆ ತರಿಸಿ ಸ್ಥಾಪನೆ ಮಾಡಿಸಿದ್ವಿ. ಇದಕ್ಕೆ ನಮ್ಮ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಆಗಮಿಸಿ ಇದಕ್ಕೆ ಅಧ್ಯಕ್ಷತೆ ವಹಿಸಿ ಇನ್ನು ತುಂಬ ಸಂತೋಷಪಟ್ಟಿದ್ದಾರೆ. ಇದನ್ನು ನಾವು ನಮ್ಮ ಇನ್ವಿಟೇಷನ್ ಕಾರ್ಡ್ನ ಅವ್ರಿಗೆ ಸಮರ್ಪಣೆ ಮಾಡಿದಾಗ ನೀವು ಬರಬೇಕು ಅಂತ ನಾವು ಕೇಳ್ಕೊಂಡಾಗ ದಯವಿಟ್ಟು ನಾನು ಈ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನನ್ನ ಸೇವೆ ಸಲ್ಲಿಸೋಕ್ಕೆ ಬಂದೇ ಬರ್ತೀನಿ, ನೀವೆಲ್ಲ ಪೂಜಾ ಕಾರ್ಯಕ್ರಮನ ಕೈಗೊಳ್ಳಿ ಅಂತ ಹೇಳಿದರು. ಅದ್ರ ಪ್ರಕಾರ ನಾವು ಮಾಡಿದ್ದೀವಿ ಸರ್. ಇಷ್ಟು ವೆಚ್ಚದಲ್ಲಿ ನಿರ್ಮಾಣವಾಗಿದೆ ದೇವಾಲಯ? ಸುಮಾರು ಅಂದಾಜು 1.5 ಕೋಟಿ ಖರ್ಚು ವೆಚ್ಚ ಆಗಿದೆ ಈ ದೇವಸ್ಥಾನ ನಿರ್ಮಾಣಕ್ಕೆ. ಬರೀ ದೇವರ ಪ್ರತಿಷ್ಠಾಪನೆಗೆ 15 ಲಕ್ಷ ಆಗಿದೆ ಸರ್. ಈಗ ಎಲ್ಲ ಗ್ರಾಮಗಳಲ್ಲಿ ಹೆಚ್ಚು ದೇವಾಲಯ ವೆಂಕಟೇಶ್ವರ ಇರಲ್ಲ, ಆದರೆ ವೆಂಕಟೇಶ್ವರ ದೇವಾಲಯನೇ ಯಾಕೆ ಪ್ರತಿಷ್ಠಾಪನೆ ಅನಿಸುತ್ತೆ? ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ನಮ್ಮಲ್ಲಿ ಪೌರಾಣಿಕವಾಗಿ ಈಶ್ವರನ ದೇವಸ್ಥಾನ, ಪಾರ್ವತಮ್ಮನ ದೇವಸ್ಥಾನ ಮತ್ತು ನಮ್ಮ ದಂಡಿನಮ್ಮನ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ ಎಲ್ಲ ದೇವಸ್ಥಾನಗಳಿದ್ದು, ಮಾರಮ್ಮನ ದೇವಸ್ಥಾನ ಎಲ್ಲ ದೇವಸ್ಥಾನ ಇದ್ದು. ಒಂದು ದೇವಸ್ಥಾನ ನಮ್ಮ ವೆಂಕಟೇಶ್ವರ ದೇವಸ್ಥಾನ ಇರಲಿಲ್ಲ. ಅದನ್ನು ಒಂದು ಮಂಟಪದ ರೀತಿಯಲ್ಲಿ ನಾವು ಪೂಜೆ ಮಾಡ್ತಾಯಿದ್ದೋ. ಅದನ್ನು ಒಂದು ಅದ್ಭುತವಾದ ದೇವಸ್ಥಾನ ಮಾಡಿ ಅದನ್ನು ಪೂಜೆ ಮಾಡಬೇಕು ಅಂತ ಎಲ್ಲ ಒಂದು ಸಂಕಲ್ಪ ಮಾಡಿ ಊರು ದಾನಿಗಳು ಮತ್ತು ಊರು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇದನ್ನು ನಿರ್ಮಾಣ ಮಾಡಬೇಕು ಅಂತ ದೃಢ ಸಂಕಲ್ಪ ಮಾಡಿ ನಿರ್ಮಾಣ ಮಾಡಿದ್ದೀವಿ ಸರ್. ಈಗ ಸಹಕಾರ ಕೊಟ್ಟಂಥವ್ರಿಗೆ ಮತ್ತು ದೇವಾಲಯಕ್ಕೆ ಭಕ್ತಾದಿಗಳು ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಏನು ಹೇಳ್ತಾರೆ ಕೊನೆಯದಾಗಿ? ಅವರೆಲ್ಲ ನಮ್ಮ ದೇವ್ರ ಮೇಲೆ ಭಕ್ತಿ ಇಟ್ಟು ಭಕ್ತಾದಿಗಳು ಆ ವೆಂಕಟೇಶ್ವರ ಸ್ವಾಮಿ ಮೇಲೆ ಎಷ್ಟು ಭಕ್ತಿ ಇದೆ ಅಂತ ಎಲ್ಲ ಸಾಬೀತು ಮಾಡಿದ್ದಾರೆ. ಈಗ ಬೆಳಗ್ಗೆಯಿಂದ ಸಾವಿರಾರು ಜನ ಭಕ್ತಾದಿಗಳು ಆಗಮಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗವ್ರೆ, ಸೇವೆ ಮಾಡವ್ರೆ, ಮತ್ತು ಪೂಜೆ ಕಾರ್ಯಕ್ರಮ ಕೈಗೊಂಡವ್ರೆ, ದರ್ಶನ ಮಾಡವ್ರೆ, ಪ್ರಸಾದ ಸ್ವೀಕಾರ ಮಾಡವ್ರೆ. ಮತ್ತು ನಮ್ಮ ಕುಮಾರಣ್ಣ ಮತ್ತು ರಂಗನಾಥ್ MLA ಸಾಹೇಬ್ರದ್ದು ಎಲ್ಲ ಒಂದು ವೇದಿಕೆ ಕಾರ್ಯಕ್ರಮಕ್ಕೂ ಆಗಮಿಸವ್ರೆ. ಹಂಗಾಗಿ ನಾವು ಎಲ್ಲ ಭಕ್ತಾದಿಗಳಿಗೂ ಮತ್ತು ಗ್ರಾಮಸ್ಥರಿಗೆ, ಅಕ್ಕಪಕ್ಕದ ಗ್ರಾಮಸ್ಥರಿಗೆ, ವೆಂಕಟೇಶ್ವರ ಸ್ವಾಮಿ ದೇವರ ಎಲ್ಲ ಭಕ್ತಾದಿಗಳಿಗೂ ನಾವು ನಮ್ಮ ಮಾದಪ್ಪನಹಳ್ಳಿ ಗ್ರಾಮಸ್ಥರಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್.